PSI 2003ರಲ್ಲಿ ಕೇಳಿದ ಪ್ರಶ್ನೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ? ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. 94% ಕರೆಕ್ಟ್ ಆನ್ಸರ್. ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಅಂತಂದ್ರೆ 324ನೇ ವಿಧಿಯ ಪ್ರಕಾರ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಗಳು ಯಾವ ವಿಧಿಯ ಪ್ರಕಾರ ನೇಮಕ ಮಾಡ್ತಾರೆ ಅಂದ್ರೆ 324. PSI 2003ರಲ್ಲಿ ಕೇಳಿದಂತ ಪ್ರಶ್ನೆ, ರಾಷ್ಟ್ರಪತಿಯವರನ್ನ ಸೇವೆಯಿಂದ ತೆಗೆದುಹಾಕಲು ಭಾರತ ಸಂವಿಧಾನದಲ್ಲಿ ಸೂಚಿಸುವಂತ ವಿಧಾನ ಯಾವುದು? ಅವಿಶ್ವಾಸ ನಿರ್ಣಯ ಮಂಡನೆ, ಪ್ರಜಾಪ್ರಭುತ್ವದ ಸಂಗ್ರಹದ ಮೂಲಕ, ದೋಷಾರೋಪಿಸುವುದರ ಮೂಲಕ, ಮೇಲಿನ ಯಾವುದೂ ಅಲ್ಲ. ರಾಷ್ಟ್ರಪತಿಯವರನ್ನ ಸೇವೆಯಿಂದ ತೆಗೆದುಹಾಕಲು 62% ಕರೆಕ್ಟ್ ಆನ್ಸರ್. ದೋಷಾರೋಪಿಸುವುದರ ಮೂಲಕ. ಮಹಾಭಿಯೋಗದ ಒಂದು ಭಾಗ ಅದು. ಮಹಾಭಿಯೋಗದ ಒಂದು ಭಾಗ. ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿಯವರನ್ನ ಸೇವೆಯಿಂದ ತೆಗೆದುಹಾಕುವಂಥದ್ದು ಸಂವಿಧಾನದ 61ನೇ ವಿಧಿ, ಮಹಾಭಿಯೋಗ ಅಂತ ಕರಿತೀವಿ. ಮಹಾಭಿಯೋಗವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು ಅಂದ್ರೆ ಅಮೆರಿಕ ದೇಶದ ಸಂವಿಧಾನದಿಂದ. ಅಖಿಲ ಭಾರತ ಸೇವೆಗಳ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? PSI 2007ರಲ್ಲಿ ಕೇಳಿದಂತ ಪ್ರಶ್ನೆ, ಅಖಿಲ ಭಾರತದ ಸೇವೆಗಳ ಸದಸ್ಯರನ್ನು ಎಕ್ಸಲೆಂಟ್ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಅಖಿಲ ಭಾರತ ಸೇವೆಗಳು ಅಂದ್ರೆ UPSC ಮೆಂಬರ್ಗಳನ್ನು ಯಾರು ನೇಮಕ ಮಾಡುತ್ತಾರೆ ಅಂತಂದ್ರೆ ಅದು ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿಯವರು 315ನೇ ವಿಧಿ. ಅಖಿಲ ಭಾರತ ಸೇವೆಗಳು 312ನೇ ವಿಧಿ ಹೇಳಿದರೆ UPSC 315ನೇ ವಿಧಿ. ಸರಿಯಾದಂತ ಉತ್ತರ ರಾಷ್ಟ್ರಪತಿ, ರೈಟ್ ಆನ್ಸರ್ ನೋಡಿ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ತೆಗೆದುಹಾಕುವಂತ ಅಧಿಕಾರಿ ಯಾರಿಗಿದೆ? PSI 2007ರಲ್ಲಿ ಕೇಳಿದ ಪ್ರಶ್ನೆ ಅಂದ್ರೆ KPSC ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ತೆಗೆದುಹಾಕುವಂತ ಅಧಿಕಾರ ಯಾರಿಗಿದೆ? ಪ್ರಧಾನಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿಯವರು, ಉಪರಾಷ್ಟ್ರಪತಿಗಳು. ರಾಷ್ಟ್ರಪತಿಗಿದೆ ನೋಡಿ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ತೆಗೆದುಹಾಕುವ ಅಧಿಕಾರಿ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗೆ. ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದವರು ಯಾರು? RSI 2008ರಲ್ಲಿ ಕೇಳಿದ ಪ್ರಶ್ನೆ, ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕನ್ನಡಿಗರು S. ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, BD ಜತ್ತಿ, SR ಕಂಠಿ. ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕನ್ನಡಿಗರು BD ಜತ್ತಿ ನೋಡಿ. BD ಜತ್ತಿಯವರು ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದಂತ ಕನ್ನಡಿಗರು ಯಾರು ಅಂದ್ರೆ BD ಜತ್ತಿಯವರು. ರಾಷ್ಟ್ರಪತಿಯವರು ಇವರಿಂದ ನೆರವು ಮತ್ತು ಸಲಹೆ ಪಡೆದುಕೊಳ್ಳುತ್ತಾರೆ. ಪ್ರಧಾನಮಂತ್ರಿಯವರಿಂದ, ಸ್ಪೀಕರ್ ಅವರಿಂದ, ಅಟಾರ್ನಿ ಜನರಲ್ ಅವರಿಂದ, ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟದಿಂದ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2009ರಲ್ಲಿ ಕೇಳಿದಂತ ಪ್ರಶ್ನೆ, ರಾಷ್ಟ್ರಪತಿಯವರು ಇವರಿಂದ ನೆರವು ಮತ್ತು ಸಲಹೆಯನ್ನು ಪಡೆದುಕೊಳ್ಳುತ್ತಾರೆ. ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ, ರೈಟ್ ಆನ್ಸರ್ ನೋಡಿ. ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ ಸರಿಯಾಗಿರುವಂತ ಉತ್ತರ. ರಾಷ್ಟ್ರಪತಿಯವರು ಯಾರಿಂದ ಸಲಹೆ ಮತ್ತು ನೆರವನ್ನು ಪಡೆದುಕೊಳ್ಳುತ್ತಾರೆ ಅಂದ್ರೆ ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಬಹುದು? 2009 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆ, ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು? ಸುಪ್ರೀಂ ಕೋರ್ಟ್ ಸಲಹೆ ನೀಡಿದಾಗ, ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಇಲ್ಲದಿದ್ದಾಗ, ಭೂಕಂಪವಾದಾಗ, ಮೇಲಿನ ಯಾವುದೂ ಅಲ್ಲ. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು?
ಸುಪ್ರೀಂ ಕೋರ್ಟ್ ಸಲಹೆ ನೀಡಿದಾಗ, ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಇಲ್ಲದಿದ್ದಾಗ, ಭಾರತ ಸಂವಿಧಾನದ 123ನೇ ವಿಧಿ ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆ ಬಗ್ಗೆ ಹೇಳುತ್ತದೆ. ರಾಜ್ಯಪಾಲರ ಸುಗ್ರೀವಾಜ್ಞೆ 213ನೇ ವಿಧಿ ಆದ್ರೆ ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆ 1, 2, 3. ಪಾರ್ಲಿಮೆಂಟ್ ಅಧಿವೇಶನ ಇಲ್ಲದಿದ್ದಾಗ ಕಾನೂನುಗಳನ್ನ ಮಾಡುವುದು ಇದನ್ನ ಸುಗ್ರೀವಾಜ್ಞೆ ಅಂತ ಕರೀತಾರೆ. ದೇಶಕ್ಕೆ ರಾಜ್ಯಕ್ಕೆ ಬೇಕಾಗಿರುವಂತ ತುರ್ತು ಕಾನೂನುಗಳನ್ನ ಮಾಡುವುದೇ ನಾವೇನ್ ಕರಿತೀವಿ ಅಂದ್ರೆ ಸುಗ್ರೀವಾಜ್ಞೆ ಅಂತ ಕರಿತೀವಿ. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಬಹುದು ಅಂತಂದ್ರೆ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಇಲ್ಲದಿದ್ದಾಗ. ರೈಟ್ ಆನ್ಸರ್. ಯುದ್ಧ ಮತ್ತು ಶಾಂತಿಯ ಆದೇಶವನ್ನ ಕಾನೂನು ರೀತಿಯಲ್ಲಿ ಯಾರು ಹೊರಡಿಸುತ್ತಾರೆ? PSI 2009ರಲ್ಲಿ ಕೇಳಿದಂತ ಪ್ರಶ್ನೆ. ಯುದ್ಧ ಅಥವಾ ಶಾಂತಿಯ ಆದೇಶವನ್ನ ಕಾನೂನು ರೀತಿಯಲ್ಲಿ ಯಾರು ಹೊರಡಿಸಬಹುದು? ರಕ್ಷಣಾ ಸಚಿವರು, ಭಾರತದ ಪ್ರಧಾನಮಂತ್ರಿಗಳು, ಭೂಪಡೆಯ ಮುಖ್ಯಸ್ಥರು, ಭಾರತದ ರಾಷ್ಟ್ರಪತಿಗಳು. ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. 85% ಕರೆಕ್ಟ್ ಆನ್ಸರ್. ಭಾರತದ ರಾಷ್ಟ್ರಪತಿಗಳು ನೋಡಿ. ಯುದ್ಧ ಮತ್ತು ಶಾಂತಿ ಆದೇಶವನ್ನ ಕಾನೂನು ರೀತಿಯಲ್ಲಿ ಯಾರು ಹೊರಡಿಸಬಹುದು ಅಂದ್ರೆ ಭಾರತದ ರಾಷ್ಟ್ರಪತಿಗಳು. ರಾಷ್ಟ್ರಪತಿಯವರು ಸಂವಿಧಾನದ ಅವಕಾಶ ಮಾಡಿಕೊಟ್ಟಿರುವ ಪ್ರಕಾರ ಯಾವ ಜನಾಂಗವನ್ನು ಪ್ರತಿನಿಧಿಸುವಂತ 2 ಸದಸ್ಯರನ್ನ ಲೋಕಸಭೆಗೆ ನಾಮಕರಣ ಮಾಡಬಹುದು? ಪರಿಶಿಷ್ಟ ಜಾತಿಯ ಜನಾಂಗ, ಪರಿಶಿಷ್ಟ ಪಂಗಡದ ಜನಾಂಗ, ಆಂಗ್ಲೋ ಇಂಡಿಯನ್ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ. ಇದು ಕೂಡ PSI 2012ರಲ್ಲಿ ಕೇಳಿದಂತ ಪ್ರಶ್ನೆ. ರಾಷ್ಟ್ರಪತಿಯವರು ಸಂವಿಧಾನ ಅವಕಾಶ ಮಾಡಿಕೊಟ್ಟಿರುವ ಪ್ರಕಾರ ಯಾವ ಜನಾಂಗವನ್ನ ಪ್ರತಿನಿಧಿಸುವ 2 ಸದಸ್ಯರನ್ನ ಲೋಕಸಭೆಗೆ ನಾಮಕರಣ ಮಾಡುತ್ತಾರೆ? ಪರಿಶಿಷ್ಟ ಜಾತಿಯ ಜನಾಂಗ, ಪರಿಶಿಷ್ಟ ಪಂಗಡದ ಜನಾಂಗ, ಆಂಗ್ಲೋ ಇಂಡಿಯನ್ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ. ಬಾಬು 95% ಕರೆಕ್ಟ್ ಆನ್ಸರ್. ಸರಿಯಾದಂತ ಉತ್ತರ ಆಂಗ್ಲೋ ಇಂಡಿಯನ್ ಜನಾಂಗ ನೋಡಿ. ಬಟ್ ಭಾರತ ಸಂವಿಧಾನದ 104ನೇ ತಿದ್ದುಪಡಿಯ ಮೂಲಕ, ಭಾರತ ಸಂವಿಧಾನದ 104ನೇ ತಿದ್ದುಪಡಿಯ ಮೂಲಕ ಈ ಆಂಗ್ಲೋ ಇಂಡಿಯನ್ ನೇಮಕಾತಿಯನ್ನು ಮಾಡಿದರೆ ರದ್ದು ಮಾಡಲಾಗಿದೆ. ಭಾರತ ಸಂವಿಧಾನದಲ್ಲಿ 104ನೇ ತಿದ್ದುಪಡಿ. ಎಷ್ಟನೇ ಮಸೂದೆ ಅಂದ್ರೆ 126ನೇ ಮಸೂದೆ. ಆಂಗ್ಲೋ ಇಂಡಿಯನ್ ವಿಶೇಷವಾಗಿರುವಂತ ಮೀಸಲಾತಿ ಇತ್ತಲ್ಲ, ಅದನ್ನ ರದ್ದು ಮಾಡಲಾಗಿದೆ. ಭಾರತ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಈ ಕೆಳಕಂಡ ಅಧಿಕಾರವನ್ನು ಚಲಾಯಿಸುವಂತಿಲ್ಲ. ಇದು ಕೂಡ PSI 2012ರಲ್ಲಿ ಕೇಳಿದಂತ ಪ್ರಶ್ನೆ. ಕುಲಾಯಿಸಲಾಗುವುದಿಲ್ಲ, ಪ್ರಾವಿಲಂಬನೆ ನೀಡಿಕೆ, ಮಾಪಿ ನೀಡಿಕೆ, ಕ್ಷಮಾದಾನ ನೀಡಿಕೆ. ಭಾರತ ಎಷ್ಟು ಫೇಮಸ್ ಆಗಿರುವಂತ ವಿಧಿ ನೋಡಿ 72ನೇ ವಿಧಿ. ಜಿಗದಾಡಿ ಎಲ್ಲ ಎಕ್ಸಾಮ್ ಕೇಳ್ಯಾನ. ಮೊನ್ನೆ 24/8/2020 KS ಕೇಳಿದಂತ ಪ್ರಶ್ನೆ ಇದೆ. ಭಾರತ ಸಂವಿಧಾನದ 5ನೇ ಭಾಗ 72ನೇ ವಿಧಿ. ಭಾಗ ಎಷ್ಟು ಅಂದ್ರೆ 5ನೇ ಭಾಗ 72ನೇ ವಿಧಿ. ಭಾರತ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಈ ಕೆಳಕಂಡ ಅಧಿಕಾರವನ್ನು ಚಲಾಯಿಸುವಂತಿಲ್ಲ. ಕುಲಾಯಿಸಲಾಗುವುದಿಲ್ಲ, ಪ್ರಾವಿಲಂಬನೆ ನೀಡಿಕೆ, ಮಾಪಿ ನೀಡಿಕೆ, ಕ್ಷಮಾದಾನ ನೀಡಿಕೆ. %57 ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಕುಲಾಯಿಸಲುವುದಿಲ್ಲ ಅಂತ, ಕುಲಾಯಿಸಗೊಳಿಸುವುದಿಲ್ಲ. ಕುಲಾಯಿಸದಂದ್ರೆ ಏನು? ಅವ್ರು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡೋದಲ್ಲ. ಇದು ಸುಪ್ರೀಂ ಕೋರ್ಟ್ ಒಬ್ಬ ವ್ಯಕ್ತಿಯ ಅಪರಾಧಿ ಅಂತೇಳಿ, ಆರೋಪಿಯನ್ನ ಅಪರಾಧಿ ಅಂತೇಳಿ ತೀರ್ಪು ಕೊಟ್ಟಿದೆ. ಅವನಿಗೆ ಈಗಾಗಲೇ ಜೈಲು ಶಿಕ್ಷೆ ಆಗಿದೆ. ಅಂತ ಸಮಯದಲ್ಲಿ ಕುಲಾಯಿಸದಂದ್ರೆ ಏನು? ಅವ್ರು ತಪ್ಪೇ ಮಾಡಿಲ್ಲ ಅಂತಲ್ಲ. ಅಲ್ಲಿ ಪ್ರಾಬ್ಲಮ್ ನೀಡಿಕೆ ಮಾಡಬಹುದು, ಕ್ಷಮಾದಾನವನ್ನು ಮಾಪಿ ಮಾಡಬಹುದು, ಅಥವಾ ಕ್ಷಮಾದಾನ ನೀಡಬಹುದು, ಅಥವಾ ಶಿಕ್ಷೆಯಲ್ಲಿ ಮಾಪಿಗೆ ಹೆಚ್ಚು ಕಡಿಮೆ ಮಾಡಬಹುದು. ಆದರೆ ಅವನು ತಪ್ಪೇ ಮಾಡಿಲ್ಲ ಅನ್ನೋಂಗಿಲ್ಲ. ರಾಷ್ಟ್ರಪತಿಯವರಿಗೆ ಅಧಿಕಾರ ಇಲ್ಲ. ಯಾವ ಅಧಿಕಾರ ಚಲಾಯಿಸುವಂತಿಲ್ಲ ಅಂದ್ರ ಆ ವ್ಯಕ್ತಿ ತಪ್ಪೇ ಮಾಡಿಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ಭಾರತ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಈ ಕೆಳಕಂಡ ಅಧಿಕಾರವನ್ನು ಚಲಾಯಿಸುವಂತಿಲ್ಲ ಅಂದ್ರೆ ಕುಲಾಯಿಸುವಂತಿಲ್ಲ.
ಖುಲಾಯಿಸೋದಂದ್ರೆ ಏನು? ಸ್ವಚ್ಛವಾಗಿ ತಪ್ಪು ಮಾಡೇ ಇಲ್ಲ ಅಂತ ಹೇಳಿ ಇಲ್ಲ ಸುಪ್ರೀಂ ಕೋರ್ಟ್ ತಪ್ಪು ಹೇಳದ, ಅದಕ್ಕೆ ಅವ್ರು ತಪ್ಪು ಮಾಡೇ ಇಲ್ಲ ಅಂತ ಹೇಳಿ ಅವ್ರಿಗೆ ಸಂಪೂರ್ಣವಾಗಿ ಅವನನ್ನ ಬಿಡುಗಡೆ ಮಾಡುವಂತಿಲ್ಲ ಅನ್ನುವಂಥದ್ದೇ ಸಂವಿಧಾನದ 72ನೇ ವಿಧಿ ಹೇಳ್ತದೆ. ಭಾರತ ಸಂವಿಧಾನದ ಬೆಳವಣಿಗೆಯನ್ನು ಕುರಿತು ಕಳೆದ ಕ್ಲಾಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೆವು. ಭಾರತ ಸಂವಿಧಾನ ರಚನೆಯ ಬಗ್ಗೆ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೆವು. ಎನ್ ರಾಯ್ ಅವರು ಘೋಷಣೆ ಮಾಡ್ತಾರೆ, ಸ್ವತಂತ್ರ ಭಾರತಕ್ಕೆ ತನ್ನದೇ ಆಗಿರುವಂತಹ ಸಂವಿಧಾನ ಇರಬೇಕು ಅಂತ ಹೇಳಿ ಮೊದಲ ಬಾರಿಗೆ ಬಹಿರಂಗವಾಗಿ ಬ್ರಿಟಿಷರ ವಿರುದ್ಧ ಕೂಗಿದಂತ ಧ್ವನಿ ಯಾವುದಂದ್ರೆ ಎನ್ ರಾಯ್. ಬ್ರಿಟಿಷರ ವಿರುದ್ಧ ಬಹಿರಂಗವಾಗಿ ಎಲ್ಲಿಂದಲೂ ಕೂಗಿ ಬಂದಿರತಕ್ಕಂತ ಒಂದು ಧ್ವನಿ ಅದು ಎನ್ ರಾಯ್ ಅವರು. ಅವ್ರು ಏನ್ ಕೂಗ್ತಾರಂದ್ರೆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆಗಿರುವಂತ ಸಂವಿಧಾನ ಇರಬೇಕು ಅಂತ ಹೇಳಿ ಕೂಗ್ತಾರೆ. ಇನ್ನ ಭಾರತ ಸಂವಿಧಾನದ ಬೆಳವಣಿಗೆಯಲ್ಲಿ 1940ರ ಆಗಸ್ಟ್ ಕೊಡುಗೆ ಆಗಿರಬಹುದು, 1942ರ ಏನು ಕ್ರಿಪ್ಸ್ ಆಯೋಗ ಅಂತ ನಾವೇನು ಅಧ್ಯಯನ ಮಾಡ್ತೀವಲ್ಲ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿ ಚಳವಳಿಯ ಹೋರಾಟದ ಒಂದು ಕಾಯ್ದೆ ಯಾವುದು ಅಂತಂದ್ರೆ ಕ್ರಿಪ್ಸ್ ಆಯೋಗ. ಆಗಸ್ಟ್ 8ರಂದು ಜಾರಿಗೆ ಬಂದಿದ್ದರಿಂದ ಅದನ್ನ ಆಗಸ್ಟ್ ಕ್ರಾಂತಿ ಅಂತ ಹೇಳಿ ಕರೀತೀವಿ ಅಲ್ಲ. 1934ರಲ್ಲಿ ಎನ್ ರಾಯ್ ಅವರು ಮತ್ತೆ 1940ರಲ್ಲಿ ಆಗಸ್ಟ್ ಕೊಡುಗೆ ಆಗಸ್ಟ್ 8ರಂದು ಜಾರಿಗೆ ಬರ್ತದೆ. ಇನ್ನು 1942 ಮಾರ್ಚ್ ತಿಂಗಳಲ್ಲಿ ಬಂದದ್ದು, ಮಾರ್ಚ್ 22ರಂದು ಬರ್ತದೆ. ಅದನ್ನು ಓದಿದ್ದು 24ನೇ ತಾರೀಕು ಡೆಲ್ಲಿಯಲ್ಲಿ. ಇದನ್ನೇ ನಾವು ಕ್ರಿಪ್ಸ್ ಆಯೋಗ ಅಂತ ಕರಿತೀವಿ. ಈ ಕ್ರಿಪ್ಸ್ ಆಯೋಗದ ವಿರುದ್ಧ ಹೋರಾಟ ನಡೀತದೆ. ಯಾವ ದಿನಾಂಕ ಅಂದ್ರೆ ಆಗಸ್ಟ್ 8ನೇ ತಾರೀಕು. ಆಗಸ್ಟ್ 9ನೇ ತಾರೀಕು ಮಹಾತ್ಮ ಗಾಂಧೀಜಿ ಅವರು ಬಂಧನ ಆಗ್ತದೆ, ನಿಮಗೆಲ್ಲ ಗೊತ್ತು. ಇನ್ನು 1946 ಏನಿದರ ವಿಶೇಷ? 1946ರಲ್ಲಿ ಭಾರತ ದೇಶಕ್ಕೆ ಕ್ಯಾಬಿನೆಟ್ ಆಯೋಗ ಬರ್ತದೆ. ಕ್ಯಾಬಿನೆಟ್ ಆಯೋಗ, ಈ ಕ್ಯಾಬಿನೆಟ್ ಆಯೋಗದ ವಿಶೇಷ ಏನಂದ್ರೆ ಭಾರತ ದೇಶಕ್ಕೆ ಸಂವಿಧಾನ ಕೊಡಬೇಕು, ಭಾರತ ದೇಶವನ್ನ ಇಬ್ಬಾಗ ಮಾಡಬಾರದು ಅಂತ. ಯಾವ ಮೊಮ್ಮದಲ್ಲಿ ಜಿನ್ನಾ ಅವರ ಕನಸಾಗಿತ್ತು, ಭಾರತ ಹಾಗೂ ಪಾಕಿಸ್ತಾನ ಅಂತ ರಾಷ್ಟ್ರವನ್ನ ಅವರು ಡಿವೈಡ್ ಮಾಡಿ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದ ರಾಷ್ಟ್ರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಬೇಕನ್ನುವಂತ ಆಶೆ ಇತ್ತು. ಆ ಆಶೆಗೆ ನೀರನ್ನೆರಚಿರ್ತಕ್ಕಂಥ ಕಾಯ್ದೆ ಯಾವ್ದಂದ್ರೆ ಕ್ಯಾಬಿನೆಟ್ ಆಯೋಗ. ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಒಡಕಾಗಬಾರದು, ಭಾರತ ದೇಶ ಡಿವೈಡ್ ಆಗಬಾರದು, ಪಂಜಾಬ ವಿಭಜನೆ ಆಗಬಾರದು, ಯಾಕಂದ್ರೆ ಪಂಜಾಬ್ ವಿಭಜನೆ ಆದ್ರೆ ಸಿಖ್ಖರು ವಿಭಜನೆ ಆದಂತೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಂತ ಕಾಯ್ದೆ ಯಾವ್ದಂದ್ರೆ ಅದು ಕ್ಯಾಬಿನೆಟ್ ಆಯೋಗ. 1946ರಲ್ಲಿ ಕ್ಯಾಬಿನೆಟ್ ಆಯೋಗದ ವಿಶೇಷ ಏನು ಅಂತಂದ್ರೆ ಭಾರತ ದೇಶಕ್ಕೆ 3 ಜನ ತಗೊಂಡ್ಬಂದರು. ಕ್ಯಾಬಿನೆಟ್ ಆಯೋಗವನ್ನು ಎಷ್ಟು ಜನರ ತಲೆಯ ಮೇಲೆ ಇತ್ತು ಅಂದ್ರೆ 3 ಜನರ ತಲೆಯ ಮೇಲೆ. ಆ 3 ಜನ ಯಾರು ಅಂತಂದ್ರೆ ಫಸ್ಟ್ ಲಾರೆನ್ಸ್, ಮತ್ತೆ ಕ್ರಿಪ್ಸ್, ಫೆಥಿಕ್ ಲಾರೆನ್ಸ್, ಸ್ಟ್ಯಾಫರ್ಡ್ ಕ್ರಿಪ್ಸ್, ಎ.ವಿ. ಅಲೆಕ್ಸಾಂಡರ್. ನೋಡಿ, ಫೆಥಿಕ್ ಲಾರೆನ್ಸ್, ಸ್ಟ್ಯಾಫರ್ಡ್ ಕ್ರಿಪ್ಸ್, ಎ.ವಿ. ಅಲೆಕ್ಸಾಂಡರ್, ಈ 3 ಜನ ಸದಸ್ಯರು ಭಾರತ ದೇಶಕ್ಕೆ ಕ್ಯಾಬಿನೆಟ್ ಆಯೋಗವನ್ನ ತೆಲೆಮ್ಯಾಗ ಹೊತ್ತುಕೊಂಡ್ಬಂದ್ರು. 1946 ಮಾರ್ಚ್ 24ನೇ ತಾರೀಕು, ಮಾರ್ಚ್ 24ರಂದು ಭಾರತ ದೇಶಕ್ಕೆ ಕ್ಯಾಬಿನೆಟ್ ಆಯೋಗ ಬರ್ತದೆ. ಈ ಕ್ಯಾಬಿನೆಟ್ ಆಯೋಗದ ವಿಶೇಷ ಏನು ಅಂತಂದ್ರೆ 3 ಜನ ಸದಸ್ಯರು. ಈ ಫೆಥಿಕ್ ಲಾರೆನ್ಸ್ ಯಾರು ಅಂತಂದ್ರೆ ಯಾರು? ಫೆಥಿಕ್ ಲಾರೆನ್ಸ್ ಮುझको मालूम है क्या नहीं? ಎಕ್ಸಲೆಂಟ್. ಭಾರತ ದೇಶದ ಕಾರ್ಯದರ್ಶಿ ಫೆಥಿಕ್ ಲಾರೆನ್ಸ್ ಯಾರು ಅಂದ್ರ ಅಂದಿನ ಭಾರತ ದೇಶದ ಕಾರ್ಯದರ್ಶಿ. ನೋಡಿ, ಫೆಥಿಕ್ ಲಾರೆನ್ಸ್ ಯಾರು ಅಂತಂದ್ರೆ ಭಾರತದ ಕಾರ್ಯದರ್ಶಿಯಾಗಿದ್ದ.
ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಯಾರು ಅಂತಂದ್ರೆ ವಾಣಿಜ್ಯ ಮಂಡಳಿಯ ಮುಖ್ಯಸ್ಥ. ವಾಣಿಜ್ಯ ಮಂಡಳಿಯ ಮುಖ್ಯಸ್ಥ. ಎ.ವಿ. ಅಲೆಕ್ಸಾಂಡರ್ ಯಾರು ಅಂತಂದ್ರೆ ಎಸ್ ನೌಕಾದಳದ ಮುಖ್ಯಸ್ಥ. ನೌಕಾದಳದ ಮುಖ್ಯಸ್ಥ. 3 ಜನ ಬಂದ್ರು ಭಾರತ ದೇಶಕ್ಕೆ. 3 ಜನ ಯಾರು ಅಂದ್ರೆ ಫೆಥಿಕ್ ಲಾರೆನ್ಸ್ ಅವರು, ಸ್ಟಾಫರ್ಡ್ ಕ್ರಿಪ್ಸ್ ಅವರು, ಎ.ವಿ. ಅಲೆಕ್ಸಾಂಡರ್. ಈ 3 ಜನ ತಮ್ಮ ತಲೆ ಮೇಲೆ ಹೊತ್ತುಕೊಂಡು ಭಾರತ ದೇಶಕ್ಕೆ ಕ್ಯಾಬಿನೆಟ್ ಆಯೋಗ ಬಂತು. ಕ್ಯಾಬಿನೆಟ್ ಆಯೋಗದ ವಿಶೇಷ ಏನು ಅಂತಂದ್ರೆ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಡಬೇಕು ಅಂತ. ಎಲ್ಲಾ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಹಾಗೂ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಒಂದು ಒಕ್ಕೂಟ ಭಾರತವನ್ನು ರಚನೆ ಮಾಡಬೇಕು. ಆ ಒಕ್ಕೂಟ ಭಾರತಕ್ಕೆ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂಪರ್ಕ ಎಂಬ 3 ಅಧಿಕಾರಗಳನ್ನು ವಹಿಸಬೇಕು ಅನ್ನುವಂತ ವಿಚಾರವನ್ನು ಹೊಂದಿದ್ದು ಕ್ಯಾಬಿನೆಟ್ ಆಯೋಗ. ಅಂದ್ರೆ ಕ್ಯಾಬಿನೆಟ್ ಆಯೋಗದ ಉದ್ದೇಶ ಭಾರತ ದೇಶಕ್ಕೆ ಕೊಡಬೇಕು, ಭಾರತ ದೇಶಕ್ಕೆ ಈ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕು. ಸರ್ ಇದಕ್ಕೆ ಹಿನ್ನೆಲೆ ಯಾರು, ಇದಕ್ಕೆ ಸೂತ್ರಧಾರ ಯಾರು ಅಂತಂದ್ರೆ ಇಂಗ್ಲೆಂಡ್ ದೇಶದ ಅಂದಿನ ಪ್ರಧಾನಮಂತ್ರಿಗಳಾಗಿರುವಂತ ಕ್ಲೈಮೆಂಟ್ ಅಟ್ಲೆ ಅವರು. ಕ್ಲೈಮೆಂಟ್ ಅಟ್ಲೆ ಭಾರತ ದೇಶದ ಮೇಲೆ ಅಪಾರ ಪ್ರಮಾಣದ ಕಾಳಜಿ ಹೊಂದಿದ್ದ, ಪ್ರೀತಿ ಹೊಂದಿದ್ದ. ಆ ಕ್ಲೈಮೆಟ್ ಅಟ್ಲೆ ಒಂದ್ಸರಿ ಭಾರತ ದೇಶಕ್ಕೆ ಬಂದಿದ್ದ, ನಿಮಗೆಲ್ಲ ಗೊತ್ತು. 1927ರಲ್ಲಿ 1927ರ ಸೈಮನ್ ಆಯೋಗದಲ್ಲಿ ಆತನು ಕೂಡ ಒಬ್ಬ ಭಾರತ ದೇಶವನ್ನ ಕಂಡಿದ್ದ, ಭಾರತದ ವಿಚಾರಗಳು ಅವನಿಗೆ ತಿಳಿದದ್ದು. ಕ್ಲೈಮೆಟ್ ಅಟ್ಲೆ ಬಹಳಷ್ಟು ಉದಾರವಾದಿ. ಭಾರತ ದೇಶ ಕೇಳಿದ್ರೆ ಅವ್ನು ರೋಮಾಂಚನ ಆಗ್ತಿತ್ತು, ಏನೋ ಗೊತ್ತಿಲ್ಲ, ಕಣ್ಣ ನೀರು ಬರ್ತಿದ್ದು. ಅಂತ ಒಬ್ಬ ಮನುಷ್ಯ ಯಾರು ಅಂತಂದ್ರೆ ಕ್ಲೈಮೆಟ್ ಅಟ್ಲೆ. ಮತ್ ಮಂದೆಲ್ಲ ಬೈದು ಸುಮ್ಕುಂದ್ರಿಸಿ. ಅಂತ ಕ್ಲೈಮೆಟ್ ಅಟ್ಲೆ ಅವರು ಭಾರತ ದೇಶಕ್ಕೆ 1946ರಲ್ಲಿ ಕ್ಯಾಬಿನೆಟ್ ಆಯೋಗನ ಕಳಿಸ್ತಾರೆ. ಆ ಕ್ಯಾಬಿನೆಟ್ ಆಯೋಗದಲ್ಲಿ 3 ಜನ ಮೆಂಬರ್ ಇದ್ರು. ಫೆಥಿಕ್ ಲಾರೆನ್ಸ್, ಸ್ಟಾಫರ್ಡ್ ಕ್ರಿಪ್ಸ್, ಎ.ವಿ. ಅಲೆಕ್ಸಾಂಡರ್. ಎ.ವಿ. ಅಲೆಕ್ಸಾಂಡರ್ ನೌಕಾದಳದ ಮುಖ್ಯಸ್ಥ, ಕ್ರಿಪ್ಸ್ ವಾಣಿಜ್ಯ ಮಂಡಳಿಯ ಮುಖ್ಯಸ್ಥ, ಫೆಥಿಕ್ ಲಾರೆನ್ಸ್ ಭಾರತದ ಕಾರ್ಯದರ್ಶಿ. ಭಾರತಕ್ಕೆ ಒಂದು ಹೇಳ್ಬಿಟ್ರು, ಏನಪ್ಪಾ ಅಂದ್ರೆ ನೀವು ಸಂವಿಧಾನ ರಚನೆಯನ್ನು ಮಾಡ್ಕೋರಿ ಅಂದಾಗ ಆಯ್ತಂತ ಹೂ ಅಂದ್ಬಿಟ್ರು ಎಲ್ಲೋ. ಹಾಗಾದ್ರೆ ಭಾರತ ಸಂವಿಧಾನ ರಚನೆಯಲ್ಲಿ ಟೋಟಲ್ ಎಷ್ಟು ಜನ ಪಾಲ್ಗೊಳ್ಳೋದು? 389 ಜನ. 389, ಇದು ನೆನ್ಪಿಟ್ಬಿಡಿ, 389. ಭಾರತ ಹಾಗೂ ಪಾಕಿಸ್ತಾನ ಡಿವೈಡ್ ಆದಾಗ 299, ಸಹಿ ಮಾಡಿದವರು 284. ಇಷ್ಟು ನೆನ್ಪಿಟ್ರೆ ಸಾಕು, ಹೆಚ್ಚಿಗೇನು ಬೇಡ. ಟೋಟಲ್ ಭಾರತ ಸಂವಿಧಾನ ರಚನೆಯಲ್ಲಿ ಕೂಗು ಹೊಡೆದು ಅಷ್ಟು ಮಂದಿ ಬಂದವರು ಎಷ್ಟು ಜನ ಅಂತಂದ್ರೆ 389 ಜನ ಬಂದ್ರು. ಭಾರತ ಹಾಗೂ ಪಾಕಿಸ್ತಾನ ಡಿವೈಡ್ ಆದಾಗ 90 ಜನ ಹೋದ್ರು. ಇನ್ನ ಭಾರತ ಸಹಿ ಮಾಡಿದವರು ನವೆಂಬರ್ 26, 1949ರಂದು ಭಾರತ ಸಂವಿಧಾನಕ್ಕೆ ಅಂಗೀಕಾರಗೊಂಡಾಗ ಸಹಿ ಮಾಡಿದವರ ಸಂಖ್ಯೆ 289. ಸೊ 284 ನೆನಪಿಡಿ. 284, 299, 389 ಇಷ್ಟು ನೆನ್ಪಿಟ್ರೆ ಸಾಕು, ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಭಾರತ ಸಂವಿಧಾನದ ರಚನಾ ಸಭೆಗೆ, ಭಾರತ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಳ್ಳಲು ನಿರ್ಧಾರವಾಗಿರತಕ್ಕಂಥ ಜನರ ಸಂಖ್ಯೆ ಎಷ್ಟಂದ್ರ 389. ಆ 389 ಎಷ್ಟು ಭಾಗ ಮಾಡ್ತೀವಿ ಅಂದ್ರೆ 3 ಭಾಗಗಳನ್ನಾಗಿ ಡಿವೈಡ್ ಮಾಡ್ತೀವಿ. 3 ಭಾಗವನ್ನ. ಆ 3 ಭಾಗ ಯಾವುದು ಅಂತಂದ್ರೆ, ಒಂದು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಸೆಲೆಕ್ಟ್ ಆಗ್ತಾರೆ. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ, ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ. 2 ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ, ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ. 3 ದೇಶೀಯ ಸಂಸ್ಥಾನಗಳು, ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡವರು, ದೇಶಿ ನಾಮಕರಣಗೊಂಡವರು. ಮೂರು ಜನ ಮೆಂಬರ್ಗಳು
ಒಂದು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಸೆಲೆಕ್ಟ್ ಆಗ್ತಾರೆ, ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ಸೆಲೆಕ್ಟ್ ಆಗ್ತಾರೆ, ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡವರು. ಹಾಗಾದ್ರೆ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಎಷ್ಟು ಜನ ಸೆಲೆಕ್ಟ್ ಆದ್ರು? 292 ಜನ ಸೆಲೆಕ್ಟ್ ಆದ್ರು. ಬರ್ಕೋಬೇಕು, 292 ಜನ. ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ಎಷ್ಟು ಜನ ಸೆಲೆಕ್ಟ್ ಆದ್ರು? 4 ಜನ ಸೆಲೆಕ್ಟ್ ಆದ್ರು. ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡವರು 93 ಜನ. ನೋಡಿ, ಟೋಟಲ್ 389 ಕೂಡಿಸಿದ್ರೆ ಅಷ್ಟ ಬಂದ್ಬಿಡ್ತು. ಒಳ್ಳೇದು, 389. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ 292, ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ 4 ಜನ, ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡವರು 93 ಜನ. ಹಾಗಾದ್ರೆ ಈ ಒಂದು ಭಾರತ ಸಂವಿಧಾನದ ರಚನೆಯಲ್ಲಿ ಕಾಂಗ್ರೆಸ್ಸಿನ ಕೊಡುಗೆ ಏನು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಗಾಗಲೇ ಅದು ಸ್ಥಾಪನೆಯಾಗಿತ್ತು. ಎಒಯುಎಂ ಅನ್ನುವಂತ ಸ್ಕಾಟ್ಲೆಂಡ್ ದೇಶದ ನಿವೃತ್ತ ICS ಅಧಿಕಾರಿ ಭಾರತ ದೇಶಕ್ಕೆ ಭಾರತೀಯರನ್ನ ಒಂದು ಮಾಡುವಂತ ಉದ್ದೇಶ ಇರಲಿಲ್ಲ. 1857ರ ಮತ್ತೊಂದು ದಂಗೆ ನಡಿಬಾರದು ಅಂತೇಳಿ ಬಂಗಾಳದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಒಯುಎಂ ಅವರು ಸ್ಥಾಪನೆ ಮಾಡಿದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅತ್ಯಂತ ಗ್ರೋತ್ ಆಗ್ತಾ ಬಂತು. ಆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನಲ್ಲಿ ದಿಂದ ಎಷ್ಟು ಜನ ಸೆಲೆಕ್ಟ್ ಆಗಿದ್ರು ಅಂತ ಕೇಳ್ತಾನೆ. ಇದರಲ್ಲಿ 11 ಜನ. ವೆರಿ ಗುಡ್, 211 ಜನ. ಹೋಗಿರಿ, ನಿಮ್ ಮನಸ್ಸಿಗೆ ಬಂದ ಹೋಗಿರಿ. ಕಡೆ ಲ್ಯಾಪ್ಟಾಪ್ ಸುಟ್ಟು ಹೋಗ್ಬೇಕು ಮಾಡ್ತೀವಿ. ಎಕ್ಸಾಮ್ ಚೆಕ್ ಮಾಡಕ್ ಕಂಪ್ಯೂಟರ್ಗಳು ಯಾಕೆ ಸುಟ್ಟು ಹೋಗ್ತಾವ? ಇದೇ ಹೊರತಕ್ಕ ಟೋಟಲ್ 208 ಜನ. 208 ಜನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, 73 ಜನ ಮುಸ್ಲಿಂ ಲೀಗದಿಂದ. ನೋಡಿ, ಭಾರತದ ಸಂವಿಧಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸದಸ್ಯರನ್ನು ತೆಗೆದುಕೊಂಡಾಗ ಯಾರ ಅಸಹ್ಯ ಮಾಡಿದ್ದು? ಗೌಡ ಪ್ರಸನ್ನ ಕುಂದ್ರನಿ ಬ್ರಾದರ ಇವ್ರು ನೋಡುತ್ತ ಒಳಗ ಜಗಳ ಹಚ್ಚಬೇಕು ನಾವು. 208 ಜನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, 73 ಜನ ಮುಸ್ಲಿಂ ಲೀಗದಿಂದ. ಟೋಟಲ್ ಎಷ್ಟು ಜನ ಸೆಲೆಕ್ಟ್ ಆದ್ರು ಅಂತಂದ್ರೆ 389ರಲ್ಲಿ ಕಾಂಗ್ರೆಸ್ಸಿನ ಕೊಡುಗೆ ಎಷ್ಟಂದ್ರ 208 ಜನ. ಇನ್ನು ಮುಸ್ಲಿಂ ಲೀಗಿನ ಕೊಡುಗೆ ಎಷ್ಟು ಅಂತಂದ್ರೆ 73 ಜನ. ನೆನ್ಪಿಡಿ. ನೋಡಿ, ಭಾರತದ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಟೋಟಲ್ ಸದಸ್ಯರ ಸಂಖ್ಯೆ 389. ಅವೆಲ್ಲ ಚಿಲ್ಡ್ರ ಅಲ್ಲೆಲ್ಲಿ ಆ ಭಾಗದಿಂದ ಸೆಲೆಕ್ಟ್ ಆಗಿದ್ರು. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯ ಫೇಮಸ್ ಅವಾಗ. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದಿಂದ 292, ರಾಜ ಮಹಾರಾಜರು ಭೋಂಪುರ, ರಾಜಾಧಿರಾಜ ಮಾಸೂರ, ಮಾರ್ತಂಡ, ಡುಮ್ಮ ಎಲ್ಲ ಕೂಡ 93 ಜನ ಅಲ್ಲ. ಇನ್ನ ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ 4 ಜನ. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ 292, ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ 4, ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡವರು 93. ಹಾಗಾದ್ರೆ ಕ್ವಶನ್ ಕೇಳ್ತಾನೆ, ಕರ್ನಾಟಕ ಮೈಸೂರು ಸಂಸ್ಥಾನದಿಂದ ಸೆಲೆಕ್ಟ್ ಆದವರು ಶವಾಶ್ 7 ಜನ ಸೆಲೆಕ್ಟ್ ಆಗಿದ್ರು. ನೋಡಿ, ದೇಶೀಯ ಸಂಸ್ಥಾನದಿಂದ ಸೆಲೆಕ್ಟ್ ಆದವ್ರು ಎಷ್ಟು ಜನ ಅಂದ್ರ 7 ಜನ. ಯಾರು ಡುಮ್ಮಿನವ್ರು? ನೋಡಿ, 7 ಜನ, 93 ಜನ ನಮ್ಮ ಕರ್ನಾಟಕದ ಮೈಸೂರು ಸಂಸ್ಥಾನದಿಂದ ಸೆಲೆಕ್ಟ್ ಆದವರ ಸಂಖ್ಯೆ 7 ಜನ. ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು, ಚೀಫ್ ಕಮಿಷನರ್ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನ, ಇಷ್ಟೆಲ್ಲಾ ಜನ ಕೂಡಿ ಭಾರತದ ಸಂವಿಧಾನ ರಚನೆ ಮಾಡಬೇಕು. ಇಲ್ಲಿ ನೋಡಿ, 389 ಸ್ವತಂತ್ರ ನಂತರ ಇದು ಸ್ವತಂತ್ರಕ್ಕಿಂತ ಮುಂಚೆ. ಸ್ವತಂತ್ರ ನಂತರ ಭಾರತ ಹಾಗೂ ಪಾಕಿಸ್ತಾನ ಡಿವೈಡ್ ಆದ ಮೇಲೆ ಈ 389ರಲ್ಲಿ ಎಷ್ಟು ಜನ ಪಾಕಿಸ್ತಾನಕ್ಕೆ ಹೋದ್ರು? 90 ಜನ ಹೋದ್ರು. 389ರಲ್ಲಿ 90 ಜನ. 9, 18ರಲ್ಲಿ 9 ಕಳೆದ್ರು 9, ಕೈಲಾ ಬಂತು 1, 299. 90 ಜನ ಏನಪ್ಪಾ ಅಂತಂದ್ರ ಪಾಕಿಸ್ತಾನಕ್ಕೆ ಹೋದ್ರು. ಉಳಿದರ ಎಷ್ಟಪ್ಪ ಅಂತಂದ್ರ 299 ಜನ. ಯಾರ ಪೂಜೆನೋ? ಪೂಜೆ ಇಲ್ಲದ ಹೇಳಿ.
ಎಸ್, ಟೋಟಲ್ 299. ಆ 299ರ ಸಿಗ್ನೇಚರ್ ಮಾಡಿದವ್ರು ಎಷ್ಟಂದ್ರ 284 ಜನ. ಲಾಸ್ಟ್ ಫೈನಲ್ ಆಗಿ ಭಾರತದ ಸಂವಿಧಾನಕ್ಕೆ ಸಿಗ್ನೇಚರ್ ಮಾಡಿದವರ ಸಂಖ್ಯೆ 284 ಮುಂದೆ ಹೇಳೋಣ. ಹಾಗಾದ್ರೆ ಭಾರತ ಸಂವಿಧಾನದ ರಚನೆಯ ಒಂದು ನೋಟವನ್ನು ನೋಡಿದಾಗ ಮೊಟ್ಟ ಮೊದಲ ಸಭೆ ಇಷ್ಟೆಲ್ಲ ಸದಸ್ಯರು ಕೂಡ್ಕೊಂಡು ಡಿಸೆಂಬರ್ 9ನೇ ತಾರೀಕು 1946 ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಸಚ್ಚಿದಾನಂದ್ ಡಿಸೆಂಬರ್ 9ರಂದು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ಹಂಗಾಮಿ ಅಧ್ಯಕ್ಷತೆಯಲ್ಲಿ ಸಂವಿಧಾನದ ರಚನಾ ಸಭೆಯ ಪ್ರಥಮ ಬಾರಿಗೆ ಅಧಿವೇಶನ ಜರುಗಿತು. ಎಲ್ಲಿ? ದೆಹಲಿಯ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲ್. ಸೋಮವಾರ ಬೆಳಗ್ಗೆ 11 ಗಂಟೆಗೆ ಡಿಸೆಂಬರ್ 9, 1946ರಂದು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ನೇತೃತ್ವದಲ್ಲಿ ಹಂಗಾಮಿ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ದೆಹಲಿಯ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲ್ನಲ್ಲಿ ಯಾವ ದಿನ ಅಂತಂದ್ರೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ಹಂಗಾಮಿ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರಲಾಗುತ್ತದೆ. ಫಸ್ಟ್ ಒಂದು ಚಹಾ ಮತ್ತು 2 ಪೀಸ್ 2020 ಬಿಸ್ಕಿಟ್. ಯಾರು 9 ಸೆಕೆಂಡ್ ಅನ್ನೋರು? ನಿದ್ದೆಗಣ್ಣಾಗಿಲ್ಲೋ? ಕರೆಕ್ಟ್ ಅದಾರು. AM, ನೋ PM, AM. ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ದೆಹಲಿಯ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ ನಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ಹಂಗಾಮಿ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 9, 1946ರಂದು ಮೊದಲ ಸಭೆ. ಇಲ್ಲಿಂದ ಆರಂಭಗೊಂಡಿದ್ದು ಎಲ್ಲಿಯವರೆಗೆ ಅಂತಂದ್ರೆ 1950 ಜನವರಿ 24 ಕೊನೆಯ ಸಭೆ. ಹಾಗಾದ್ರೆ ಭಾರತ ಸಂವಿಧಾನದ ರಚನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಅಷ್ಟು ಸಭೆಗಳ ಸಂಖ್ಯೆ ಎಷ್ಟು? ಎಕ್ಸಲೆಂಟ್, ವೆರಿ ಗುಡ್. ಒಟ್ಟು ಸಭೆಗಳ ಸಂಖ್ಯೆ ಎಷ್ಟು ಅಂದ್ರ 11 ಸಭೆಗಳು ನಡೀತಾವ ನೋಡಿ. ಕೂಡದೆ ಮೇಲಿಂದ ಮೇಲ್ ಮತ್ತ ಬರೋದು ಕೂಡುದು ಚಹಾ ಮತ್ತು 2020 ಬಿಸ್ಕಿಟ್. ಯಾರ ಸಜ್ಜಕ್ ಬರಲ್ಲ ಅಲ್ಲಿ. ಪಾನಿಪುರಿ ಮನಗ್ಲಿ ಸುಮ್ಮ. ಡಿಸೆಂಬರ್ 9ರಂದು ಮೊದಲ ಸಭೆ ಇದು 11ನೇ ಸಭೆ, ಕೊನೆಯ ಸಭೆ ಇದು. ಇನ್ನೇನು ಭಾರತ ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮುಂಚೆ 2 ದಿನದ ಮುಂಚೆ 1950 ಜನವರಿ 24ರಂದು 11ನೇ ಅಧಿವೇಶನ ಜರುಗುತ್ತದೆ. ಒಟ್ಟು ಸಭೆಗಳ ಸಂಖ್ಯೆ 11 ಸಭೆಗಳು. ಭಾರತದ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಂಡ ಸಮಿತಿಗಳ ಸಂಖ್ಯೆ ಬೇರೆ. ಸಮಿತಿಗಳು ಎಷ್ಟಂದ್ರ 22 ಸಮಿತಿಗಳು, 5 ಉಪ ಸಮಿತಿಗಳು, ಅವು ಬೇರೆ ಇವೇ ಬೇರೆ. ಇವು ಸಮಿತಿಗಳು, ರಚನಾ ಸಮಿತಿಗಳು. ಆದರೆ ಭಾರತ ಸಂವಿಧಾನ ರಚನೆಯಾಗಲು ತೆಗೆದುಕೊಂಡಿರ್ತಕ್ಕಂತ ಒಂದು ಸಭೆಗಳ ಸಂಖ್ಯೆ ಎಷ್ಟು ಅಂದ್ರ 11 ಸಭೆಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಇದರ ಮೊದಲ ಸಭೆ ಯಾವುದಂದ್ರ ಡಿಸೆಂಬರ್ 9, 1946 ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ಹಂಗಾಮಿ ಅಧ್ಯಕ್ಷತೆಯಲ್ಲಿ ದೆಹಲಿಯ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ನಲ್ಲಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಎಲ್ಲ ಸದಸ್ಯರು ಕೂಡುವುದರ ಮೂಲಕ ಮೊದಲ ಸಭೆ. ಅದಾದ ಕೇವಲ 2 ದಿನ
ಅಂದ್ರ ಡಿಸೆಂಬರ್ 11. ಹಾಗಾದ್ರೆ ಡಿಸೆಂಬರ್ 11 ವಿಶೇಷ ಏನಿದಾದ 2 ದಿನ ಪ್ಲಸ್ 2 ದಿನ ನೇರವಾಗಿ ಶಾಶ್ವತ ಅಧ್ಯಕ್ಷರಾಗಿ ಆಯ್ಕೆಯಾದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆನಪಿಡಿ, 1946 ಡಿಸೆಂಬರ್ 11ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನಾಳೆ ಕ್ವಶನ್ ಕೇಳ್ತಾನೆ, ಭಾರತ ಸಂವಿಧಾನದ ರಚನಾ ಸಮಿತಿಯ ಶಾಶ್ವತ ಅಧ್ಯಕ್ಷರಾಗಿ ಕಾಯಂ ಅಧ್ಯಕ್ಷರಾಗಿ ಸೆಲೆಕ್ಟ್ ಆದವರು ಯಾರು ಅಂದ್ರೆ ಬಿಹಾರದ ಗಾಂಧಿ ಎನಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ 1946 ಡಿಸೆಂಬರ್ 11ರಂದು ಅದೇ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಎಷ್ಟನೇ ಸಭೆ ಅಂತಂದ್ರೆ 2ನೇ ಸಭೆ ಜರುಗುತ್ತದೆ. 2ನೇ ಸಭೆ. ಆ 2ನೇ ಸಭೆಯ ವಿಶೇಷ ಏನು? ಅಧಿಕೃತವಾಗಿ ಸೆಲೆಕ್ಟ್ ಆದವರಲ್ಲಿ. ಹಾಗಾದ್ರೆ ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ಅದಕ್ಕೆ ಏನು ಉಪಾಧ್ಯಕ್ಷರಾಗಿ ಆಯ್ಕೆ ಆದವರು ಯಾರಂದ್ರೆ ಎಚ್.ಸಿ. ಮುಖರ್ಜಿ. ಎಚ್.ಸಿ. ಮುಖರ್ಜಿ. ಎಚ್.ಸಿ. ಮುಖರ್ಜಿ, ಟಿ.ಟಿ. ಕೃಷ್ಣಮಾಚಾರ್ಯ. ಟಿ.ಟಿ. ಎಚ್.ಸಿ. ಮುಖರ್ಜಿ ಮತ್ತು ಟಿ.ಟಿ. ಕೃಷ್ಣಮಾಚಾರ್ಯ. ನೆನ್ಪಿಡಿ, ಎಚ್.ಸಿ. ಮುಖರ್ಜಿ ಮತ್ತು ಟಿ.ಟಿ. ಕೃಷ್ಣಮಾಚಾರ್ಯ. ಯಾರು ಇವರು ಅಂತಂದ್ರೆ ಭಾರತದ ಸಂವಿಧಾನದ ರಚನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಬ್ರು ಉಪಾಧ್ಯಕ್ಷರು. ಹಾಗಾದ್ರೆ ಒಬ್ರು ಮಾರ್ಗದರ್ಶಕರು. ಭಾರತ ಸಂವಿಧಾನ ರಚನೆಯಲ್ಲಿ ಕಾನೂನು ಸಲಹೆಗಾರರಾಗಿ ಅಥವಾ ಸಲಹೆಗಾರರಾಗಿ ಆಯ್ಕೆಯಾದವರು ಯಾರು ಅಂತಂದ್ರೆ ಬಿ.ಎನ್. ರಾವ್. ಬಿ.ಎನ್. ರಾವ್. ಬೆನಗಲ್ ನರಸಿಂಹರಾವ್. ಯಾವ ಮೂಲದವರು ಅಂದ್ರೆ ಮಂಗಳೂರಿನವರು. ಭಾರತ ಸಂವಿಧಾನದ 2ನೇ ಸಮಾವೇಶ, 2ನೇ ಸಭೆ. ಆ 2ನೇ ಸಭೆಯ ವಿಶೇಷ ಏನು ಅಂದ್ರೆ ಭಾರತದ ಸಂವಿಧಾನದ ರಿಯಲ್ ಆಗಿ ಸ್ಟಾರ್ಟ್ ಆಗಿದ್ದೆ 2ನೇ ಸಭೆ. 2ನೇ ಸಭೆ ಎಷ್ಟನೇ ತಾರೀಕು? 11 ಡಿಸೆಂಬರ್ 1946. ಯಾರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ. ಉಪಾಧ್ಯಕ್ಷರಾಗಿ ಸೆಲೆಕ್ಟ್ ಆದವರು ಎಚ್.ಸಿ. ಮುಖರ್ಜಿ, ಟಿ.ಟಿ. ಕೃಷ್ಣಮಾಚಾರ್ಯ. ಭಾರತ ಸಂವಿಧಾನದ ರಚನೆಯಲ್ಲಿ ಉಪಾಧ್ಯಕ್ಷರಾಗಿ ಸೆಲೆಕ್ಟ್ ಆದಂತ ಇಬ್ರು ಯಾರು ಅಂದ್ರೆ ಎಚ್.ಸಿ. ಮುಖರ್ಜಿ ಮತ್ತು ಟಿ.ಟಿ. ಕೃಷ್ಣಮಾಚಾರ್ಯ. ಹಾಗಾದ್ರೆ ಭಾರತದ ಸಂವಿಧಾನದ ಕಾನೂನು ಸಲಹೆಗಾರರು, ಭಾರತ ಸಂವಿಧಾನಕ್ಕೆ ಆಗಾಗ ಸಲಹೆ ಮಾಡುವಂತ ವ್ಯಕ್ತಿ ಬಿ.ಎನ್. ರಾವ್. ಬಿ.ಎನ್. ರಾವ್. ನೋಡಿ, ಬಿಟ್ಟು 9ನೇ ತಾರೀಕು, 11ನೇ ತಾರೀಕು, 13ನೇ ತಾರೀಕು 2 ದಿನ, ಒಂದಿನ ರೆಸ್ಟ್ ಮಾಡೋದು ಬರೋದು. ಇದು ಸಂವಿಧಾನದ ಮೊದಲ ಸಭೆ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಇದು 2ನೇ ಸಭೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. 3ನೇ ಸಭೆಯ ವಿಶೇಷ ಏನು? ಯಾರು ಹೇಳ್ತಾರೆ? ವೆರಿ ಗುಡ್. 3ನೇ ಸಭೆಯ ವಿಶೇಷ ಏನು ಅಂತಂದ್ರೆ, 3ನೇ ಸಭೆಯ ವಿಶೇಷ ಏನಂದ್ರೆ ಪ್ರಸ್ತಾವನೆಯ ಜವಾಬ್ದಾರಿಯನ್ನ 1946 ಡಿಸೆಂಬರ್ 9, 1946 ಡಿಸೆಂಬರ್ 11, 1946 ಡಿಸೆಂಬರ್ 13ನೇ ತಾರೀಕ ಜವಾಹರ್ಲಾಲ್ ನೆಹರು ಅವರಿಗೆ ಕರೆದು, ನೆಹರು ಅವರೇ ನಿಮ್ಮ ಜವಾಬ್ದಾರಿ ಏನು ಅಂತಂದ್ರೆ ಭಾರತ ದೇಶದ ಸಂವಿಧಾನದ ರಚನೆಯಲ್ಲಿ ನಿಮ್ಮ ಕೊಡುಗೆ ಅಂದ್ರೆ ಪ್ರಸ್ತಾವನೆಯನ್ನು ನಾವು ಯಾವ ದೇಶದ ಸಂವಿಧಾನ ತೆಗೆದುಕೊಂಡೇವು ಅಂದ್ರೆ ಎಕ್ಸಲೆಂಟ್ ಶಂಕರಗೌಡ್ರೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ, USA. ಆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಿಂದ ಪ್ರಸ್ತಾವನೆ ತೆಗೆದುಕೊಂಡೆವು. ಹಾಗಾದ್ರೆ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ಬರೆದವರು ಯಾರು ಅಂತಂದ್ರೆ ಅದು ಜವಾಹರ್ಲಾಲ್ ನೆಹರು. ಈ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿಗಳು. ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಅವರು ಬರೆದ ಪ್ರಸಿದ್ಧವಾದ ಕೃತಿ ನಿಮ್ಗೆಲ್ಲ ಗೊತ್ತು, ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥ. ಹಾಗಾದ್ರೆ ಬೇವರಪ್ಪ 13ನೇ ದಿನಾಂಕ 13ನೇ ದಿನಾಂಕ ಎಷ್ಟನೇ ಸಭೆ? ಇದು 1ನೇ ಸಭೆ, ಇದು 2ನೇ ಸಭೆ, ಇದು 3ನೇ ಸಭೆ. ಆ 3ನೇ ಸಭೆಯ ವಿಶೇಷ ಏನು ಅಂತಂದ್ರೆ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಜವಾಬ್ದಾರಿಯನ್ನು ಯಾರಿಗೆ ವಹಿಸಲಾಯಿತು ಅಂತಂದ್ರೆ
ಜವಾಹರ್ಲಾಲ್ ನೆಹರು ಅವರಿಗೆ ವಹಿಸಲಾಯಿತು. 1946 ಡಿಸೆಂಬರ್ 13ನೇ ತಾರೀಕು. ನೋಡಿ, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಸಭೆ, ಎರಡನೇ ಸಭೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಅಲ್ಲಿ ಯಾರು ಉಪಾಧ್ಯಕ್ಷರಾಗಿ ಎಚ್ ಸಿ ಮುಖರ್ಜಿ ಮತ್ತು ಟಿ ಕೃಷ್ಣಮಾಚಾರ್ಯ ಸೆಲೆಕ್ಟ್ ಆಗ್ತಾರೆ. ಕಾನೂನು ಸಲಹೆಗಾರರಾಗಿ BN ರಾವ್. ಇದು ಒಂದು ಹಂತ. ಹಾಗಾದ್ರೆ ನಾಳೆ ಕ್ವಶನ್ ಕೇಳ್ತಾನೆ, ಕರಡು ಸಮಿತಿ, ಭಾರತದ ಸಂವಿಧಾನದಲ್ಲಿ ಕರಡು ಸಮಿತಿಯ ವಿಶೇಷ ಇದೆ. ಹಾಗಾದ್ರೆ ಭಾರತದ ಕರಡು ಸಂವಿಧಾನವನ್ನು ರಚನೆ ಮಾಡಿದವರು ಯಾರು? ಭಾರತದ ಕರಡು ಸಮಿತಿಯನ್ನ, ಭಾರತ ಸಂವಿಧಾನದ ಕರಡು, ಭಾರತದ ಸಂವಿಧಾನದ ಕರಡನ್ನ ರಚನೆ ಮಾಡಿದವರು, ಕರಡು ಸಮಿತಿಯನ್ನ ಯಾರು ಹೇಳ್ತಾರೆ ನೋಡೋಣ? MN ರಾಯ್ ಅವರು, MN ರಾಯ್, BN ರಾವ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, BR ಅಂಬೇಡ್ಕರ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿ ಅವರು. ಕ್ವಶನ್ ಏನು ಅಂದ್ರೆ, ಭಾರತದ ಸಂವಿಧಾನದ ಕರಡು ಪ್ರತಿಯನ್ನ ರಚಿಸಿದವರು ಯಾರು? ಭಾರತ ಸಂವಿಧಾನದ ಕರಡು ಪ್ರತಿಯನ್ನ ರಚನೆ ಮಾಡಿದವರು ಯಾರು? MN ರಾಯ್, BN ರಾವ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿ ಅವರು. ನನಗೆ ಗೊತ್ತಿತ್ತು ನೀವು 55% ಡಾಕ್ಟರ್ BR ಅಂಬೇಡ್ಕರ್ ಹಾಕ್ತೀರಿ ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಶಿಲ್ಪೆನಿಸಿಕೊಂಡಿರ್ತವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿದ್ರು. ಭಾರತದ, ಹೌದಲ್ಲೋ? ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರೇ ಹೊರತು ಅವರು ಕರಡು ಸಮಿತಿ ರಚನೆ ಮಾಡಲಿಲ್ಲ. ಹಾಗಾದ್ರೆ ಭಾರತದ ಕರಡು ಸಮಿತಿ ರಚನೆ ಮಾಡಿದವರು ಯಾರು ಅಂತಂದ್ರೆ BN ರಾವ್. ಭಾರತದ ಕರಡು ಸಮಿತಿಯ ಅಥವಾ ಆ ಕರಡು ಸಿದ್ಧಪಡಿಸಿದವರು, ಕರಡು ಪ್ರತಿಯನ್ನು ಸಿದ್ಧಪಡಿಸಿದವರು ಯಾರು ಅಂತಂದ್ರೆ BN ರಾವ್ ಅವರು. ಕರಡು ಸಮಿತಿಯ ಆ ಪ್ರತಿಯನ್ನು ರಚನೆ ಮಾಡಿದವರು ಯಾರಂದ್ರೆ BN ರಾವ್. ಹಾಗಾದ್ರೆ ಭಾರತ ಸಂವಿಧಾನದ ಈ ಒಂದು ಕರಡು ಸಮಿತಿಯ ಪರಿಶೀಲನೆ ಯಾವ ದಿನಾಂಕದಂದು ಆರಂಭವಾಯಿತು ಅಂತ ಕ್ವಶನ್ ಕೇಳ್ತಾನೆ. ಯಾವ ದಿನಾಂಕ ಅಂತಂದ್ರೆ 1947 ಆಗಸ್ಟ್ 29ನೇ ತಾರೀಕು. ನೆನಪಿಡಿ, ಆಗಸ್ಟ್ 29. ಭಾರತ ಸಂವಿಧಾನದ ಕರಡು ಸಮಿತಿಯನ್ನ 1947 ಆಗಸ್ಟ್ 29ನೇ ತಾರೀಕು ಭಾರತ ಸಂವಿಧಾನದ ಪರಿಶೀಲನಾ ಸಭೆ. ಎಲ್ಲಿಂದ ಎಲ್ಲಿಯವರೆಗೆ ಅಂದ್ರೆ 1947 ಆಗಸ್ಟ್ 29ರಿಂದ 1948 ನವೆಂಬರ್ 4ರವರೆಗೆ. ಟೋಟಲ್ ಎಷ್ಟು ದಿನಗಳ ಕಾಲ ಅಂದ್ರೆ 114 ದಿನಗಳ ಕಾಲ ಭಾರತ ಸಂವಿಧಾನದ ಕರಡು ಸಮಿತಿ ತನ್ನ ಪ್ರತಿಯನ್ನ ಸಂವಿಧಾನ ರಚನಾ ಸಭೆಗೆ ಒಪ್ಪಿಸಿದ್ದು ಯಾವಾಗ ಅಂತಂದ್ರೆ ನವೆಂಬರ್ 4, 1948. ಅಂದ್ರ ಸಂವಿಧಾನ ರಚನಾ ಸಭೆಯಲ್ಲಿ ಕರಡು ಪ್ರತಿಯನ್ನ ಚರ್ಚಿಸಲು, ಸಂವಿಧಾನದ ರಚನಾ ಸಭೆಯಲ್ಲಿ ಕರಡು ಪ್ರತಿಯನ್ನ ಚರ್ಚಿಸಲು ತೆಗೆದುಕೊಂಡ ಕಾಲಾವಧಿ ಎಷ್ಟಂದ್ರೆ 114 ದಿನಗಳ ಕಾಲಾವಧಿ ತೆಗೆದುಕೊಂಡ್ರು. 114 ದಿನಗಳ ಕಾಲ ಸಂವಿಧಾನ ರಚನಾ ಸಭೆಯಲ್ಲಿ ಕರಡು ಪ್ರತಿಯನ್ನ ಚರ್ಚಿಸಲು ತೆಗೆದುಕೊಂಡ ಕಾಲಾವಧಿ. ಹಾಗಾದ್ರೆ ಎಷ್ಟು ಜನ ಸದಸ್ಯರಿದ್ರು? ಅಧ್ಯಕ್ಷರನ್ನೊಳಗೊಂಡು 7 ಜನ. ಅಧ್ಯಕ್ಷರನ್ನೊಳಗೊಂಡು 7 ಜನ. ಆ 7 ಜನ ಯಾರು? ಅಮ್ಮನ ಅಕ್ಕ ಸೈಕೋ. ಅಮ್ಮನ ಅಕ್ಕ ಸೈಕೋ. ಅಮ್ಮನ ಅಕ್ಕ ಅಂತ ಯಾರು? ದೊಡ್ಡವಂತೀವಲ್ಲ, ಅಮ್ಮನ ಅಕ್ಕ ಸೈಕೋ. ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಾಧವರಾವ್ ಅವರು, ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಅವರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು, KM ಮುನ್ಸಿ ಅವರು, ಸೈಯದ್ ಅಹಮದ್ ಸದ್ದುಲ್ಲಾ ಅವರು, ಟಿ ಕೃಷ್ಣಮಾಚಾರ್ಯ ಅವರು. 7 ಜನ ಸದಸ್ಯರು. ಒಬ್ಬರು ಅಧ್ಯಕ್ಷರು, ಉಳಿದಂತ 6 ಜನ ಸದಸ್ಯರು. ಭಾರತದ ಸಂವಿಧಾನದ ಕರಡು ರಚನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ
ಸದಸ್ಯರ ಸಂಖ್ಯೆ ಎಷ್ಟಂದ್ರೆ 7 ಜನ. ಅದರಲ್ಲಿ ಒಬ್ಬ ಅಧ್ಯಕ್ಷರು, 6 ಜನ ಸದಸ್ಯರು. ಅಮ್ಮನ ಅಕ್ಕ ಸೈಕೋ. ಅಮ್ಮನ ಅಕ್ಕ ಸೈಕೋ. ಅ ಅಂದ್ರೆ ಅಂಬೇಡ್ಕರ್ ಅವರು, ಮ ಅಂತಂದ್ರೆ ಮಾಧವರಾವ್ ಅವರು, ಎನ್ ಅಂದ್ರೆ ನ ಅಂತಂದ್ರೆ ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಅವರು, ಅ ಅಂದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅವರು, ಕ ಅಂತಂದ್ರೆ KM ಮುನ್ಸಿ ಅವರು, ಸೈ ಅಂತಂದ್ರೆ ಸೈಯದ್ ಅಹಮದ್ ಸದ್ದುಲ್ಲಾ ಅವರು, ಕೋ ಅಂತಂದ್ರೆ TT ಕೃಷ್ಣಮಾಚಾರಿ ಅವರು. ಬರ್ಕೊಂಬಿಡಿ, ಬರ್ಸಿಬಿಡ್ತೀನಿ. ಅ ಡಾಕ್ಟರ್ BR ಅಂಬೇಡ್ಕರ್ ಅವರು. ಮ ಅಂತಂದ್ರೆ ಏನು? ಮಾಧವರಾವ್, ಎನ್ ಮಾಧವರಾವ್, ಮಾಧವರಾವ್ ಅನ್ಕೊಂಡ್ಬಿಡಿ. ಮಾಧವರಾವ್ ಅವರು. ಎನ್ ಅಂತಂದ್ರೆ ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಅವರು. ಎನ್ ಗೋಪಾಲಸ್ವಾಮಿ ಅಯ್ಯಂಗರ್. ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಅವರು. ಅ ಅಂತಂದ್ರೆ ಏನು? ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೃಷ್ಣಸ್ವಾಮಿ ಅಯ್ಯರ್ ಅವರು. ಕೆ ಅಂದ್ರೆ ಏನು? KM ಮುನ್ಸಿ ಅವರು. KM ಮುನ್ಸಿ, KM ಮುನ್ಸಿ ಅವರು. ಸೈ ಅಂದ್ರೆ ಏನು? ಸೈಯದ್ ಮೊಹಮ್ಮದ್ ಸದ್ದುಲ್ಲಾ ಅವರು. ಸೈಯದ್ ಮೊಹಮ್ಮದ್ ಸದ್ದುಲ್ಲಾ ಅವರು, ಸಾದುಲ್ಲಾ ಅವರು. ಸಾದುಲ್ಲಾ. ಕೈ ಅಂತಂದ್ರೆ ಏನು? ಕೋ ಅಂತಂದ್ರೆ ಏನು? TT ಕೃಷ್ಣಮಾಚಾರ್ಯ ಅವರು. TT ಕೃಷ್ಣಮಾಚಾರ್ಯ. TT ಕೃಷ್ಣಮಾಚಾರ್ಯ ಬರ್ಕೋಬೇಕು. ಭಾರತದ ಸಂವಿಧಾನದ ಕರಡಿನಲ್ಲಿ ಅಥವಾ ಕರಡು ಸಮಿತಿಯಲ್ಲಿ ಪಾಲ್ಗೊಂಡವರ ಸಂಖ್ಯೆ 7 ಜನ. ಅದರಲ್ಲಿ ಒಬ್ಬ ಅಧ್ಯಕ್ಷರು, 6 ಜನ ಸದಸ್ಯರು. ಅ ಅಂತಂದ್ರೆ ಏನು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎನ್ ಅಂದ್ರೆ ಮಾಧವರಾವ್ ಅವರು. ನ ಅಂತಂದ್ರೆ ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ಅವರು. ಅ ಅಂತಂದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು. ಕ ಅಂದ್ರೆ KM ಮುನ್ಸಿ ಅವರು. ಸೈ ಅಂದ್ರ ಸೈಯದ್ ಅಹಮದ್ ಸಾದುಲ್ಲಾ ಅವರು. ಕೋ ಅಂತಂದ್ರೆ TT ಕೃಷ್ಣಮಾಚಾರ್ಯ ಅವರು. 7 ಜನ ಹಗಲಿರುಳು ಶ್ರಮಿಸುವುದರ ಮೂಲಕ, ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ರಚನೆಯಲ್ಲಿ ಅಗಾಧವಾದ ಪಾತ್ರವನ್ನು ವಹಿಸುವುದರ ಮೂಲಕ, ನಾನು ನಿನ್ನೆ ಹೇಳಿದ್ದೆ ನಿಮ್ಗೆ, ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಅದ್ಭುತವಾದಂತ ಕೊಡುಗೆ. ಅಂತ ಧೀಮಂತ ನಾಯಕ, ಈ ದೇಶ ಕಂಡ ಅಪರೂಪದ ಧೀಮಂತ ನಾಯಕ. ನನ್ನ ಪ್ರಕಾರ ಇವತ್ತ ಸುಭಾಷ್ ಚಂದ್ರ ಬೋಸ್ ಆಗಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರೆ ಈ ದೇಶದ ಸ್ಥಿತಿ ಚೇಂಜ್ ಆಗ್ತಿತ್ತು ಅಲ್ಲ. ಆ 3 ಘಟಾನುಘಟಿಗಳಲ್ಲಿ ಯಾರಾದರೂ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರೆ ಈ ರಾಷ್ಟ್ರದ ಶಕ್ತಿ, ಈ ರಾಷ್ಟ್ರದ ಒಂದು ಅದ್ಭುತವಾದ ಭವಿಷ್ಯ ಚೇಂಜ್ ಆಗ್ತಿತ್ತು ಅನ್ನುವಂಥದ್ದು ನನ್ನ ವೈಯಕ್ತಿಕವಾಗಿರುವಂತ ವಿಚಾರ. ಯಾಕಂದ್ರೆ ನಾನು ಕೂಡ ವೈಯಕ್ತಿಕವಾದ ವಿಚಾರವನ್ನು ವ್ಯಕ್ತಪಡಿಸಬಹುದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ 19ನೇ ವಿಧಿಯ ಮೇಲೆ, ನಮ್ಮ ಭಾರತ ಸಂವಿಧಾನದ 19ನೇ ವಿಧಿಯ ಮೇಲೆ ನಾವು ಬೇಕಾದಂಗೆ ಜಿಗದಾಡಬಹುದು. ಯಾಕಂದ್ರೆ 19ನೇ ವಿಧಿಯಲ್ಲಿ 6 ಸ್ವಾತಂತ್ರ್ಯಗಳನ್ನ ಕೊಟ್ಟಿದ್ದಾರೆ ನಮ್ಗೆ. ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಚಾರ ಮಾಡುವ ಸ್ವಾತಂತ್ರ್ಯ, ಎಲ್ಲ ಸಂಘ ಕಟ್ಟುವಂತ ಸ್ವಾತಂತ್ರ್ಯ, ಭಾರತ ಸಂವಿಧಾನ ರಚನೆ ಆಗಬೇಕಾದ್ರೆ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಅವಧಿ ಎಷ್ಟು ಅಂತಂದ್ರೆ 114 ದಿನಗಳ ಕಾಲ. 1947 ಆಗಸ್ಟ್ 29ನೇ ತಾರೀಕು, ಆಗಸ್ಟ್ 29ರಿಂದ 1948 ನವೆಂಬರ್ 4ರವರೆಗೆ. ಕರೆಕ್ಟ್ ಇದೆಯಲ್ಲ ಡೇಟ್ ಇದು?
ಯಾವ ಡೇಟ್ ರಾಂಗ್ ಇದೆ ಅದು? ಅಕ್ಷಯ್, ಯಾವ್ದ ರಾಂಗ್ ಇದೆ ಅದು? ಏನಿನ ಕೋಡಿ ನವೆಂಬರ್ 26 ಭಾರತ ಸಂವಿಧಾನ ಅಂಗೀಕರಿಸಿದ್ದ ನಿನ್ ಕೋಡಿ ಮುಂಜಾನೆ ಎದ್ದು ಭಾರತ ಸಂವಿಧಾನ ಅಂಗೀಕರಿಸಿದ್ದದು. ಅಂಗೀಕರಿಸಿದ್ದು ಬೇರೆ, ಕರಡು ಸಮಿತಿ ರಚನೆ ಆಗಿದ್ದು ಬೇರೆ. ಏನಾಯ್ತಪ್ಪ ಅದ್ ನಾಲಾಗತ್ತೀನಿ. ಭಾರತ ಸಂವಿಧಾನದ ಕರಡು ಸಮಿತಿ ಆರಂಭ ಆಗಿದ್ದು 1947 ಆಗಸ್ಟ್ 29ರಿಂದ 48 ನವೆಂಬರ್ 4ರವರೆಗೆ. ಕಲಿದೇ ಅಪರೂಪ. ಇದು ತಪ್ಪು ಕಲಿದೆ. ಯಾಕಂತ ನಾವು ಬಿಸಿ ಊಟದ ಬಳಗದ ಒಂದು ಘೋಷವಾಕ್ಯ ಏನಂದ್ರ ನಾವು ಕಲಿದೇ ಅಪರೂಪ ಅಲ್ಲ, ಕಲಿದೇ ಅಪರೂಪ. ಇನ್ನು ಅದ್ರಾಗ ತಪ್ಪು ಕಲ್ತರ ಅದು ಅಂಗೀಕಾರಗೊಂಡಿದ್ದ ಅಕ್ಷಯ್ ಅವರೇ. ಭಾರತ ಸಂವಿಧಾನ ಅಂಗೀಕಾರಗೊಂಡಿದ್ದು 1949 ನವೆಂಬರ್ 26ರಂದು. ಅದು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಆ ಟೈಮ್ ತೊಗೊಂಡಿದ್ದು. ಅದು ಬೇರೆ. ಮುಂದೆ ಹೇಳ್ತೀನಿ, ಸುಮ್ಮರು. ಸಾವಿರದ 1947 ಆಗಸ್ಟ್ 29ರಿಂದ 1948 ನವೆಂಬರ್ 4ರವರೆಗೆ ಭಾರತದ ಸಂವಿಧಾನದ ಕರಡು ಸಮಿತಿ ಚರ್ಚೆ ಆಗಬೇಕಾದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಕರಡು ಪ್ರತಿಯನ್ನು ಚರ್ಚಿಸಲು ತೆಗೆದುಕೊಂಡ ಕಾಲಾವಧಿ ಎಷ್ಟು ಅಂದ್ರೆ 114 ದಿನಗಳ ಕಾಲ. ಹಾಗಾದ್ರೆ ಇಂಥ ಒಂದು ಸಂವಿಧಾನವನ್ನ, ಭಾರತ ಸಂವಿಧಾನವನ್ನ ನಾವು ಅಂಗೀಕಾರಗೊಂಡಿರ್ತಕ್ಕಂಥ ದಿನಾಂಕ ತೆಗೆದುಕೊಂಡಾಗ ನವೆಂಬರ್ 26, 1949. ನೋಡಿ, ಭಾರತ ಸಂವಿಧಾನ ಅಂಗೀಕಾರಗೊಂಡಿರ್ತಕ್ಕಂಥ ದಿನ. ನಾಳೆ ಕ್ವಶನ್ ಕೇಳ್ತಾನೆ. ಭಾರತ ಸಂವಿಧಾನ ಅಂಗೀಕಾರಗೊಂಡಿರ್ತಕ್ಕಂಥ ದಿನ ನವೆಂಬರ್ 26, 1949 ಅಂಗೀಕಾರಗೊಂಡಿರ್ತಕ್ಕಂಥ ದಿನ. ಹಾಗಾದ್ರೆ ಭಾರತ ಸಂವಿಧಾನ ಅಂಗೀಕಾರಗೊಂಡಾಗ ಎಷ್ಟು ಜನ ಸದಸ್ಯರಿದ್ರು ಅಂತಂದ್ರೆ 299 ಜನ ಸದಸ್ಯರಿದ್ರು. ಆದರೆ ಸಹಿ ಮಾಡಿದವರ ಸಂಖ್ಯೆ ಎಷ್ಟು ಅಂತಂದ್ರೆ ಇದ್ರಾಗ ಸಹಿ ಮಾಡಿದವರ ಸಂಖ್ಯೆ 284. 284 ಜನ ಸಹಿ ಮಾಡ್ತಾರೆ, ಸಿಗ್ನೇಚರ್ ಮಾಡ್ತಾರೆ. ಭಾರತ ಸಂವಿಧಾನ ಅಂಗೀಕಾರಗೊಂಡಾಗ ಎಷ್ಟು ಜನ ಇದ್ರು ಸದಸ್ಯರಂದ್ರೆ 299 ಜನ ಇದ್ರು. ಆ 299ರಲ್ಲಿ ಸಿಗ್ನೇಚರ್ ಮಾಡಿದವರ ಸಂಖ್ಯೆ ಎಷ್ಟಂದ್ರ 284 ಜನ ಸಿಗ್ನೇಚರ್ ಅನ್ನು ಮಾಡಿದ್ರು, ಸಹಿ ಮಾಡಿದವರ ಸಂಖ್ಯೆ. ಯಾಕೆ ಇನ್ನು 90 ಜನ ಎಲ್ಲಿ ಹೋದ್ರು ಸರ? ಮತ್ತ ಆಗ್ಲೇ ಹೇಳಿದ್ ನಿಮ್ಗೆ ಟೋಟಲ್ 389 ಇದ್ರು. ಆ 389ರಾಗ 90 ಜನ ಪಾಕಿಸ್ತಾನಕ್ಕೆ ಹೋದ್ರೆ ಇನ್ನು 299 ಜನ ಉಳಿದ್ರು. ಆ 299ರಾಗ 284 ಜನ ಏನ್ ಮಾಡಿದ್ರು ಅಂದ್ರ ಸಹಿ ಮಾಡಿದ್ರು. ಭಾರತ ಸಂವಿಧಾನದ ಅಂಗೀಕಾರಕ್ಕೆ ಸಹಿ ಮಾಡಿದ ಸದಸ್ಯರ ಸಂಖ್ಯೆ ಎಷ್ಟಂದ್ರ 284. ಇಂಥ ನಮ್ಮ ಭಾರತ ಸಂವಿಧಾನ ರಚನೆಯಾಗಲು ತೆಗೆದುಕೊಂಡಂತ ಕಾಲಾವಧಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ. 18 ದಿನಗಳ ಕಾಲ ಭಾರತ ಸಂವಿಧಾನ ರಚನೆಯಾಗಲು ತೆಗೆದುಕೊಂಡಂತ ಕಾಲಾವಧಿ. ಟೋಟಲ್ ಭಾರತ ಸಂವಿಧಾನ ರಚನೆಯಾಗಲು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಭಾರತ ಸಂವಿಧಾನ ರಚನೆ ಆಗ್ತದೆ ಅಲ್ಲ. ಟೋಟಲ್ ಎಷ್ಟು ಸಭೆಗಳು ಅಂತಂದ್ರೆ 11 ಸಭೆಗಳು. 11 ಸಭೆಗಳು 11 ಸಭೆಗಳು. ಅಲ್ಲಲ್ಲ, 114 ದಿನ ಆಗಲ್ಲ ಅಂತಲ್ಲ, ದಿನ ತೊಗೊಳಂಗಿಲ್ಲ ಅದು, ದಿನ ತೆಗೆದುಕೊಂಡಿಲ್ಲ ಅದು. ನೋಡಿ,
ಭಾರತ ಸಂವಿಧಾನ ರಚನೆಯಾಗಲು ಅವ್ರು ಡೇಟ್ ಲೆಕ್ಕ ಹಾಕ್ತಾರೆ ಪೂರ್ತಿ. ಅಷ್ಟು ದಿನ ಹಿಡಿದು ಇಷ್ಟು ದಿನ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಭಾರತ ಸಂವಿಧಾನ ರಚನೆಯಾಗಲು ತೆಗೆದುಕೊಂಡಂತ ಕಾಲಾವಧಿ. ಭಾರತ ಸಂವಿಧಾನ ರಚನೆಯಲ್ಲಿ 11 ಸಭೆಗಳು ಪಾಲ್ಗೊಳ್ಳುತ್ತವೆ. ನಮ್ಮ ಭಾರತ ಸಂವಿಧಾನದ ರಚನೆಗೆ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಖರ್ಚು ಎಷ್ಟು? ಭಾರತ ಸಂವಿಧಾನ ರಚನೆಗೆ ತೆಗೆದುಕೊಂಡಂತ ಎಕ್ಸಲೆಂಟ್ 64 ಲಕ್ಷ ರೂಪಾಯಿ ದುಡ್ಡು ಹೋಗ್ತದೆ ನೋಡಿ. 64 ಲಕ್ಷ 64 ಲಕ್ಷ 64 ಲಕ್ಷ ರೂಪಾಯಿ ದುಡ್ಡು ಖರ್ಚಾಗ್ತದೆ. ಭಾರತ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಎಷ್ಟು ಪದಗಳಿದ್ವು ಅಂತಂದ್ರೆ 1,70,369 ಆಂಗ್ಲ ಪದಗಳು. ಭಾರತ ಸಂವಿಧಾನ ರಚನೆಯಲ್ಲಿ ಸಂವಿಧಾನ ರಚನೆ ಆದಂತ ಸಮಯದಲ್ಲಿ ಮೂಲ ಪದಗಳ ಸಂಖ್ಯೆ 1,70,369. ಅಂತ ಭಾರತ ಸಂವಿಧಾನದಲ್ಲಿ 22 ಭಾಗಗಳು, 8 ಅನುಸೂಚಿಗಳು, 395ಕ್ಕಿಂತ ಹೆಚ್ಚು ವಿಧಿಗಳನ್ನೊಳಗೊಂಡಂತ ವಿಶ್ವದ ಬೇರೆ ಬೇರೆ ಭಾಗಗಳಿಂದ 60 ದೇಶಗಳಿಂದ ಎರವಲು ಪಡೆದಂತ ಅಂಶಗಳನ್ನು ಒಳಗೊಂಡಂತ ಭಾರತ ಸಂವಿಧಾನದಲ್ಲಿ 22 ಭಾಗಗಳು, 8 ಅನುಸೂಚಿಗಳು, 395ಕ್ಕಿಂತ ಹೆಚ್ಚು ವಿಧಿಗಳು. ಈಗ ಚೇಂಜ್ ಆಗಿದೆ. 22ರ ಬದಲಾಗಿ ಪ್ರೆಸೆಂಟ್ 25 ಭಾಗಗಳಿವೆ. 8 ಅನುಸೂಚಿಗಳ ಬದಲಾಗಿ ಪ್ರೆಸೆಂಟ್ 12 ಅನುಸೂಚಿಗಳಿವೆ. 395ರ ಬದಲಾಗಿ 465 ವಿಧಿಗಳಿವೆ. 104 ತಿದ್ದುಪಡಿಗಳನ್ನು ನೋಡ್ತೀವಿ. 126 ಮಸೂದೆಗಳು ಪ್ರೆಸೆಂಟ್ ಭಾರತ ಸಂವಿಧಾನ. ಹೆಚ್ಚು ಹೇಳಂಗಿಲ್ಲ. ಭಾರತ ಸಂವಿಧಾನದಲ್ಲಿ ಪ್ರೆಸೆಂಟ್ ಎಷ್ಟು ಭಾಗಗಳಿವೆ ಅಂತಂದ್ರ ಅಂದು 22 ಭಾಗಗಳಿದ್ದು ಪ್ರೆಸೆಂಟ್ 25 ಭಾಗಗಳಿವೆ. ಅಂದು 8 ಅನುಸೂಚಿಗಳಿದ್ದು ಪ್ರೆಸೆಂಟ್ 12 ಅನುಸೂಚಿಗಳಿವೆ. ಅಂದು 395 ವಿಧಿಗಳಿದ್ದು ಪ್ರೆಸೆಂಟ್ 465 ವಿಧಿಗಳಿವೆ. ಅಷ್ಟೇ ಅಲ್ಲದೆ ಭಾರತ ಸಂವಿಧಾನಕ್ಕೆ 104 ತಿದ್ದುಪಡಿಗಳು, 126 ಮಸೂದೆಗಳು ಅಲ್ಲ. 15 ಜನ ಮಹಿಳೆಯರು ಭಾರತ ಸಂವಿಧಾನ ರಚನೆಯಾಗಲು ಯಾರು ಬಿದ್ದಿರಿಪ್ಪ ಅನ್ನೋರು. ಸಿದ್ಧಾಂತ ಯಾಕೆ ಬರ್ತಾಳೆ? ನಿಮ್ಮ ಮಾಯಿ ಎಣ್ಣೆ ಮುಲ್ಲಾ ಸುಮ್ತಂದ್ರ ಕೊಡಿ. ಭಾರತ ಸಂವಿಧಾನ ರಚನೆಯಾಗಲು 2 ವರ್ಷ 11 ತಿಂಗಳು 18 ದಿನಗಳ ಕಾಲ, 11 ಸಭೆಗಳು, 64 ಲಕ್ಷ ಅಮೌಂಟ್, 1,70,369 ಆಂಗ್ಲ ಪದಗಳು ಭಾರತ ಸಂವಿಧಾನದ ಮೂಲ ರಚನೆಯಲ್ಲಿ, 22 ಭಾಗ, 8 ಅನುಸೂಚಿ, 395. ಸರ್, ಮತ್ತ ಅವತ್ತೇ ಭಾರತ ಸಂವಿಧಾನ ಜಾರಿಗೆ ಬರಬಹುದಿತ್ತಲ್ಲ, ಯಾಕೆ ಭಾರತ ಸಂವಿಧಾನ ಜಾರಿಗೆ ಬರಲಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿಕೊಂಡಾಗ ನಮ್ಮ ದೇಶದ ರಾಷ್ಟ್ರ ನಾಯಕರಾಗಿರುವಂತ ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರ ಮನಸ್ಸಿನಲ್ಲಿ ಒಂದು ಸಣ್ಣದಾಗಿರುವಂತ ನೋವಿತ್ತು. ಯಾಕದು ಗಂಭೀರ ಚಿತ್ರ? ಯಾಕೆ ಒಂದು ಸಣ್ಣದಾಗಿರುವಂತ ಒಂದು ಸಣ್ಣ ನೋವಿತ್ತು. ಆ ನೋವು ಏನು ಅಂತಂದ್ರೆ, ಅವರು 1929 ಡಿಸೆಂಬರ್ 31ರಂದು 1929 ಡಿಸೆಂಬರ್ 31ರಂದು ರಾವಿ ನದಿಯ ದಂಡೆಯ ಮೇಲೆ ಪೂರ್ಣ ಸ್ವರಾಜ್ಯದ ಕೂಗನ್ನ ಕೂಗಿದ್ರಲ್ಲ. ಆ ಪೂರ್ಣ ಸ್ವರಾಜ್ಯದ ಕೂಗನ್ನ ಕೂಗಿದಂತ ಸಮಯದಲ್ಲಿ ಅವ್ರು ಏನು ಕೂಗಿದ್ರು ಅಂತಂದ್ರೆ, ಮುಂದಿನ ತಿಂಗಳ ಅಂದ್ರೆ ಡಿಸೆಂಬರ್ 30 ಲಾಸ್ಟ್ ದಿನ, ಅದು ಮುಂದಿನ ತಿಂಗಳ ಜನವರಿ 26ರಂದು ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಬೇಕು, ಭಾರತಕ್ಕೆ ಸಂಪೂರ್ಣವಾಗಿರುವಂತ ಸ್ವತಂತ್ರ ಬರಬೇಕು ಅನ್ನುವಂತ ಕನಸಿತ್ತಲ್ಲ ಆಗಿನ ಸರ್ಕಾರ. ಆಗಿನ ಬ್ರಿಟಿಷ್ ಸರ್ಕಾರ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಜವಾಹರ್ಲಾಲ್ ನೆಹರು ಅವರ ಮೇಲೆ ಲಾಠಿ ಚಾರ್ಜ್ ಆಗ್ತದೆ, ಅವ್ರನ್ನ ಹೋಗಿ ಜೈಲಿನಲ್ಲಿ ಬಂಧಿಸಲಾಗ್ತದೆ. ಅಂತ ಪ್ರಧಾನಮಂತ್ರಿಗಳಾಗಿರುವಂತ ಜವಾಹರ್ಲಾಲ್ ನೆಹರು ಅವರ ಕನಸು ಯಾವ 1929 ಡಿಸೆಂಬರ್ 31ರಂದು ರಾವಿ ನದಿಯ ದಂಡೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವಂತ ಕನಸು ನನ್ನದಾಗಿತ್ತೋ, ಆ ಕನಸು ನನಸಾಗಿಲ್ಲ. ಅದಕ್ಕೆ 1930 ಜನವರಿ 26ರ ಆ ಒಂದು ಪೂರ್ಣ ಸ್ವರಾಜ್ಯದ ಕನಸಿನ ಪ್ರತಿಯಾಗಿ 20 ವರ್ಷಗಳ ನಂತರ 1950
ಜನವರಿ 26ರಂದು ಈ ಒಂದು ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದಂತ ದಿನ. ಬಲೋ ಭಾರತ್ ಮಾತಾ ಕಿ ಧ್ವಜಾರೋಹಣ ಮಾಡುವುದರ ಮೂಲಕ 1950 ಜನವರಿ 26ರಂದು ಅಂದಿನಿಂದ ಇಂದಿನವರೆಗೆ ಮೊನ್ನೆ ನಡೆದದ್ದು 72ನೇ ಗಣರಾಜ್ಯೋತ್ಸವ. ಭಾರತ ಸಂವಿಧಾನದಲ್ಲಿ 72ನೇ ಗಣರಾಜ್ಯೋತ್ಸವದ ವಿಶೇಷ ಏನಂದ್ರೆ ಅತಿಥಿಗಳೆಲ್ಲದ ಗಣರಾಜ್ಯೋತ್ಸವ. ಎಲ್ಲಾ ಗಣರಾಜ್ಯೋತ್ಸವಕ್ಕೆ ಅತಿಥಿಗಳದಾರ. ನಾಳೆ ಕ್ವಶನ್ ಕೇಳ್ತಾನೆ. 1950 ಜನವರಿ 26ರಂದು 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಯಾವ ದೇಶದ ಅತಿಥಿಯನ್ನು ನಾವು ಕರೆಸಿದ್ದೆವು? ಎಸ್, ಇಂಡೋನೇಷ್ಯಾದ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಸುಕಾರ್ನೋ ಅನ್ನುವಂತ ವ್ಯಕ್ತಿ, ಇಂಡೋನೇಷ್ಯಾದ ಪ್ರಧಾನಿ ಸುಕಾರ್ನೋ ಅವರನ್ನು ಗೆಸ್ಟ್ ಆಗಿ ಅತಿಥಿಗಳಾಗಿ ಕರೆದಿದ್ದನು. ನೆಕ್ಸ್ಟ್ ಉಗಂಡದ ಶಿವಪ್ಪ ಅವರನ್ನ ಗೆಸ್ಟ್ ಮಾಡಮ್ಮ. ಓಕೆ. ಈ ಸುಕಾರ್ನೋ ಅವರ ವಿಶೇಷ ಏನು ಅಂತಂದ್ರೆ, ಅವರ ತಂದೆ ಭಾರತ ದೇಶದ ಮಹಾಭಾರತವನ್ನು ಅಧ್ಯಯನ ಮಾಡಿ ಮಹಾಭಾರತದಿಂದ ಪ್ರೇರಣೆಗೊಳಗಾಗಿ ಅವ್ರ ತಂದೆ ಕರ್ಣ ಅಂತ ಇಟ್ಟಿದ್ದ ಅವ್ರಿಗೆ ಹೆಸರು. ಅದೇನ್ ಸಾಮಾನ್ಯ ಕಥೆಯಲ್ಲ. ಭಾರತ ದೇಶ ಅಂದ್ರೆ ಅಷ್ಟು ಖುಷಿ ಅವ್ರಿಗೆ. ಕರ್ಣ ಅಂತ ಹೆಸರಿಟ್ಟಿದ್ರು. ಆ ಕರ್ಣ ಹೋಗಿ ಸುಕರ್ಣ ಆಯ್ತು. ಅವರು ನಮ್ಮ ಭಾರತ ದೇಶಕ್ಕೆ ಗೆಸ್ಟ್ ಆಗಿ ಬಂದಿದ್ರು. ಯಾವ ವರ್ಷ ಅಂದ್ರೆ 1950 ಜನವರಿ 26ರಂದು ಇಂಡೋನೇಷ್ಯಾದ ಸುಕರ್ಣ ಅವರು ಭಾರತ ದೇಶಕ್ಕೆ, ನಮ್ಮ ದೇಶ ಗಣರಾಜ್ಯೋತ್ಸವ ಸಮಯದಲ್ಲಿ ಅತಿಥಿಗಳಾಗಿ ಗೆಸ್ಟ್ ಆಗಿ ನಮ್ಮ ಭಾರತ ದೇಶಕ್ಕೆ ಬಂದ್ರು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಪ್ರತಿ ವರ್ಷ ಇವತ್ತು 2015ರಿಂದ ವಿಶೇಷವಾದಂತ ಉತ್ಸವವನ್ನು ಮಾಡ್ತಾ ಬಂದಿದ್ದೇವೆ. ಏನು ಅಂತಂದ್ರೆ ನವೆಂಬರ್ 26 2015ರಿಂದ ಭಾರತ ದೇಶದಲ್ಲಿ ಪ್ರತಿ ವರ್ಷ ಇದನ್ನ ಸಂವಿಧಾನ ದಿನ ಎಂದು ಆಚರಣೆ ಮಾಡ್ತಾ ಬಂದಿದ್ದೇವೆ. ನವೆಂಬರ್ 26 2015ರಿಂದ ಸನ್ಮಾನ್ಯ ಶ್ರೀ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವರು ಅಲ್ಲ, ನವೆಂಬರ್ 26 ಭಾರತ ದೇಶದಲ್ಲಿ ಎಸ್ ವೆರಿ ಗುಡ್ 125ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನದ ಅಂಗವಾಗಿ 125ನೇ ಜನ್ಮ ದಿನದ ಪ್ರಯುಕ್ತವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮ ದಿನದ ಪ್ರಯುಕ್ತವಾಗಿ 2015 ನವೆಂಬರ್ 26ರಿಂದ ಭಾರತ ದೇಶದಲ್ಲಿ ಯಾವ ದಿನ ಅಂತಂದ್ರ ಸಂವಿಧಾನ ದಿನವನ್ನಾಗಿ ಘೋಷಣೆಯನ್ನ ಮಾಡ್ತಾ ಬಂದೆವು ಇಲ್ಲಿಯವರೆಗೆ. ಇದೊಂದು ಹಬ್ಬ, ಇದೊಂದು ಹರಿದಿನ. ಭಾರತ ದೇಶ ಗಣರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಕರಿತೀವಿ. ಸಂವಿಧಾನ ಜಾರಿಗೆ ಬಂದ ದಿನ ಅನ್ನಂಗಿಲ್ಲ ನಾವು, ಗಣರಾಜ್ಯೋತ್ಸವ. ಇಂದು ಭಾರತದ 72ನೇ ಗಣರಾಜ್ಯೋತ್ಸವ ಇದ್ದು ನನ್ನ ಭಾಷಣವನ್ನು ಇಲ್ಲಿಗೆ ಮುಗಿಸ್ತೇನೆ. ಚಿಕ್ಕ ಭಾಷಣವನ್ನು ಚೊಕ್ಕಾಗಿ